ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷು ಕಿಚನ್. ಈಗ ಪಾಸ್ತಾ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಕುದೀತಾ ಇರೋ ನೀರಿಗೆ ಒಂದು ಸ್ವಲ್ಪ ಉಪ್ಪು, 1 ಸ್ಪೂನ್ ಎಣ್ಣೆ, 150 ಗ್ರಾಮ್ ಪಾಸ್ತಾ ಹಾಕಿ ಚೆನ್ನಾಗಿ ಅದು ಬೇಯಿಸ್ಕೊಳ್ಬೇಕು. ಸಾಫ್ಟ್ ನೋಡಿ, ಪಾಸ್ತಾ ಕಲರ್ ಈಗಿರುತ್ತಲ್ಲ ಅದು ಕಲರ್ ಚೇಂಜ್ ಆಗೋ ತನಕ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಇದು ಎಣ್ಣೆ ಮತ್ತು ಉಪ್ಪು ಅದು ಉದುರಿ ಆಗೋಕ್ಕೆ ಅಂತೇಳಿ ಅದು ಹಾಕೋದು. ಈಗ ಎಕ್ಸಸ್ ಆಫ್ ವಾಟರ್ ಏನಿದೆಯೋ ಅದನ್ನು ನಾನು ತೆಗೆದುಬಿಟ್ಟಿದ್ದೀನಿ. ಈಗ ಪಾಸ್ತಾಗೆ 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಟಾಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಆಗ ಕೆಳಗಡೆ ಇರೋ ಪಾಸ್ತಾಗೂ ಅದು ಎಣ್ಣೆ ಅಂಟ್ಕೊಳ್ಳುತ್ತೆ, ಉದುರಿ ಆಗಿರುತ್ತೆ. ಈಗ ಸಾಸ್ ಮಾಡೋಕ್ಕೆ ನಾನು ಆಲ್ರೆಡಿ ಪ್ಯಾನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 3 ಸ್ಪೂನ್ ಎಣ್ಣೆ, 5 ಬೆಳ್ಳುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ, 1 ದೊಡ್ಡದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ 1 ಕಪ್ಪಷ್ಟು ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1 ಸ್ಪೂನು ಸೋಯಾ ಸಾಸ್, 1 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಮತ್ತು 1 ಕಪ್ಪಷ್ಟು ಟೊಮೆಟೊ ಸಾಸ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಪಾಸ್ತಾ ಮಾಡಿ ಫ್ರೆಂಡ್ಸ್. ಅದು ಹೇಗೆ ಬರುತ್ತೆ ಅಂತೇಳಿ ನೀವು ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ. ತುಂಬ ಈಸಿ ಇದೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ಟೊಮೆಟೊ ಸಾಸ್ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನು ಬೆಂದಿರೋ ಅಂಥ ಪಾಸ್ತಾ ಇದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಾಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಆರ್ಗ್ಯಾನೋ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆರ್ಗ್ಯಾನೋ ಇಲ್ಲಾಂದರೆ ಮಿಕ್ಸ್ಡ್ ಹರ್ಬ್ಸ್ ಇರುತ್ತಲ್ಲ ಅದಾದರೂ ಹಾಕ್ಕೊಳ್ಳಿ, ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದು. ಈಗ ನೋಡಿ ರೆಡಿಯಾಗಿದೆ, ರೆಡಿ ಟು ಸರ್ವ್. ಥ್ಯಾಂಕ್ ಯು ಫಾರ್ ವಾಚಿಂಗ್.